ತರಂಗ್ ಕ್ರಿಯೇಟರ್ಸ್ ಸಂಸ್ಥೆಯಿಂದ ತರಂಗ್ ಸಾಧನ ಸಂಭ್ರಮ 20ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ತರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ 25 ವರ್ಷದ ಸಂಕೇತ ಮತ್ತು ಸಾಂಸ್ಕೃತಿಕ ಪಯಣದ ಸಂಭ್ರಮಾಚರಣೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀ ಸಂತೋಷ್ ಹೆಗಡೆ, ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ವಿಶ್ರಾಂತ ನ್ಯಾಯಮೂರ್ತಿಗಳು, ಕರ್ನಾಟಕ ರಾಜ್ಯ ಮಾನ್ಯ ವಿಶ್ರಾಂತ ಲೋಕಾಯುಕ್ತರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಜಯಕುಮಾರ್ ಎ ಪಾಟೀಲ್ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಶ್ರೀ ಎಸ್. ಪೊನ್ನಣ್ಣ ಚಲನಚಿತ್ರ ಹಿರಿಯ ನ್ಯಾಯವಾದಿಗಳು, ಶಾಸಕರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಆಹ್ವಾನಿತರಾಗಿ ಶ್ರೀ ವಿವೇಕ್ ಸುಬ್ಬಾರೆಡ್ಡಿ, ಶ್ರೀ ಎಂ. ಟಿ. ನಾಣಯ್ಯ, ಶ್ರೀ ಸುಬ್ರಹ್ಮಣ್ಯ ನಾಯ್ಡು, ಎಂ. ಜಿ. ಆರ್. ಮಣಿ, ಶ್ರೀ ಸಿ. ಗೋವಿಂದರಾಜು, ಶ್ರೀಮತಿ ಭವ್ಯ ಹೊನ್ನೆಗೌಡ್ರು, ಶ್ರೀ ಬಂಗ್ಲೆ ಮಲ್ಲಿಕಾರ್ಜುನ, ಡಾ. ಬಿ. ಆರ್. ಸ್ವಾಮಿ, ಶ್ರೀ ವಿ. ರಾಕೇಶ್, ಮಾರುತಿ ಮೆಡಿಕಲ್ ಮಹೇಂದ್ರ, ಮುನೋತ್ ಇವರೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಪ್ರೊಫೆಸರ್ ವಿ.ಕೆ. ಶ್ರೀ ಲಕ್ಷ್ಮಿ ಅವರು ಇವತ್ತು ಪ್ರಶಸ್ತಿ ಪ್ರದಾನ ಸ್ವೀಕರಿಸಲಿರುವರು. ಡಾಕ್ಟರ್ ಶ್ರೀನಿವಾಸ್ ಎಂ ಅವರೇ, ಶ್ರೀ ಉಮಾಶಂಕರ್ ಅವರೇ, ಗಾಯಕಿಯಾಗಿ ಬಂದಿರುವಂಥ ಶ್ರೀನಿವಾಸ ಮೂರ್ತಿ ಅವರೇ, ಪ್ರಜ್ವಲ್ ಅವರೇ, ಶ್ರೀನಿವಾಸ್ ಅವರೇ, ಕುಮಾರಿ ಅಮೃತ ಅವರೇ, ಶ್ರೀಮತಿ ಕೆ.ಎಸ್. ಸುರೇಖಾ ಅವರೇ, ಶ್ರೀಮತಿ ಸ್ವರ್ಣ ಮತ್ತು ತಂಡದವರೇ, ಶ್ರೀಮತಿ ರಶ್ಮಿ ರೇಣು ಮತ್ತು ತಂಡದವರೇ, ಶ್ರೀಮತಿ ಗೀತಾ, ಶ್ರೀಮತಿ ಶ್ರೀ ವೈಷ್ಣವಿ ಕಗತಿಯವರೇ, ವೈದ್ಯ ಸಹಕಾರದ ಸದಸ್ಯರೇ, ನಿರೂಪಣೆ ಮಾಡುವಂಥ ಶ್ರೀಮತಿ ಸಂಧ್ಯಾ ಭಟ್ ಅವರೇ, ಈ ಕಾರ್ಯಕ್ರಮದ ಪರಿಕಲ್ಪನೆಯಾಗಿರುವಂಥ ಶ್ರೀ ಶ್ರೀನಿವಾಸ ಮೂರ್ತಿ ಎಸ್ ಅವರೇ, ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಬಂಧುಗಳೇ, ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಹೇಳಿದೆ. ಯಾಕಂದರೆ ಹಿಂದಿನ ಕಾಲದಲ್ಲಿ ನಾನು ಯುವಕನಾಗಿದ್ದಾಗ ಸಮಾಜ ಒಳ್ಳೆಯ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಅವರನ್ನು ಪುರಸ್ಕರಿಸ್ತಾ ಇತ್ತು. ತಪ್ಪು ಮಾಡಿದ್ದವರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ, ಸಮಾಜದ ಶಿಕ್ಷೆ ಆಗಿತ್ತು. ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ, ಯಾರಾದರೂ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ತಿರ ಹೋಗಬೇಡ ಅಂತ. ಆ ಬಹಿಷ್ಕಾರ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಇತರ ಸದಸ್ಯರ ಮೇಲೆ ಕೂಡ ಬೀಳ್ತಾ ಇತ್ತು. ಆದ್ದರಿಂದ ಅಂದು ಜನರು ತಪ್ಪು ಮಾಡೋಕ್ಕೆ ಹೆದರ್ತಾ ಇದ್ದರು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜ. ಈ ಒಂದು ಭಾವನೆಯಿಂದ ಸಮಾಜದಲ್ಲಿ ದೊಡ್ಡ ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ನಾನು ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ. ಆ ನಿಟ್ಟಿನಲ್ಲಿ ಯಾರು ಶ್ರೀಮಂತರಾಗ್ತಾರೆ, ಯಾರು ದೊಡ್ಡ ಹುದ್ದೆಗೆ ಹೋಗ್ತಾರೆ ಅವರಿಗೆ ಮಾತ್ರ ಸಲಾಮ್ ಹೊರತು ಪ್ರಾಮಾಣಿಕರಿಗೆ ಯಾವ ಬೆಲೆಯೂ ಇಲ್ಲ. ಅಲ್ಲಿ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದ್ದವ್ರನ್ನ ಗುರುತಿಸಿ ಸನ್ಮಾನಿಸೋದು ನನ್ನ ಅನಿಸಿಕೆಯಲ್ಲಿ ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ಅದಕ್ಕಾಗಿ ನಾನು ಅವರನ್ನು ಶ್ರೀನಿವಾಸ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಕಾರ್ಯ ಇಂಥ ನ್ಯಾಯಮೂರ್ತಿ ವಿಜಯ ಪಾಟೀಲ್ ಅವರೇ ಹಾಗೂ ಶ್ರೀನಿವಾಸ ಅವರೇ ಮತ್ತು ಇದರಿರುವ ಎಲ್ಲ ಕನ್ನಡ ಬಾಂಧವರೇ, ಇದು ಒಂದು ಒಳ್ಳೆಯ ಅವಕಾಶ ಇದೆ. ನಾವು ಸಾಕಷ್ಟು ವಿಚಾರಗಳನ್ನು ಕಲಿಯಬೇಕಿದೆ. ಈ ಕನ್ನಡ ಹಾಡುಗಳಲ್ಲಿ ಸಾಕಷ್ಟು ಅರ್ಥಭೀತ ವಿಚಾರಗಳಿವೆ. ನೋಡಿ, ಈಗ ನಾವು ಮಾಡಿದಾಗ ನಾವು ಕೇಳ್ತಾ ಇದ್ದೇವೆ, ಎಷ್ಟು ಚೆನ್ನಾಗಿದೆ ಅಂದರೆ ಅದರ ಅರ್ಥನೂ ನಾವು ಅದರ ಜೊತೆಗೆ ತೊಗೊಂಡ್ಬೇಕು. ಬರೀ ಮ್ಯೂಸಿಕ್ ಹಾಡೋದ್ರಲ್ಲಿ ಮಾತಾಡೋದು ಅಲ್ಲ. ಹಾಗಾಗಿ ಇದನ್ನು ನಡೆಸ್ಕೊಳ್ಳೋದು ಬಹಳ ಒಳ್ಳೆಯದು. ನಾವು ಮಾತಾಡೋದು ಪ್ರತಿ ಸತಿ ಹೇಳ್ತಿದ್ದೇನೆ, ನಾನು ಕಾನೂನು ವ್ಯಕ್ತಿಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದರು. ಅದೇ ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ಕೆಲವು ಜನರು ಅನಾವಶ್ಯಕವಾಗಿ ಅಥವಾ ಯಾವುದಾದ್ರು ವಿಚಾರಗಳಿಂದಾಗಿ ಕ್ರಿಮಿನಲ್ ಕೇಸ್ಗಳಲ್ಲಿ ತಗೊಳ್ಕೊಂಡಿರ್ತಾರೆ. ಅವ್ರನ್ನ ಮನವರಿಕೆ ಮಾಡಿ ರಿಫಾರ್ಮ್ ಮಾಡಿ ಒಂದು ಒಳ್ಳೆಯ ಪ್ರಜೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈಗ ನಾನು ಹೇಳ್ತಿದ್ದೇನೆ, ನನ್ನ ಸ್ನೇಹಿತರು ಅಷ್ಟು ಇಲ್ಲ. ನಾನು ಇದರಲ್ಲಿ ನ್ಯಾಯಾಲಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅಸೋಸಿಯೇಷನಲ್ಲಿ ಮಾತಾಡ್ತಿರುವಾಗ ಹೇಳ್ತಾ ಇದ್ದೆ, both the civil and criminal cases, we can advise the people why they get indulged unnecessarily. ವಿಚಾರ ಇದೆ, ಕೂತ್ಕೊಂಡು ಮಾತಾಡಿದ್ರೆ ಅಲ್ಲೇ ರಾಜ್ಯ ಪಂಚಾಯತಿಗೆ ಮಾಡಬೇಕು. ನಾನು ಸಾಕಷ್ಟು ಕೇಸ್ಗಳಲ್ಲಿ ಅದನ್ನು ಪ್ರಭಾವ ಬೀರಿ ಅವರನ್ನು ರಾಜ್ಯ ಪಂಚಾಯತಿಗೆ ಮಾಡಿದರೆ ಒಂದು ಮನಃಶಾಂತಿ ಸಿಗ್ತದೆ. ಮನಃಶಾಂತಿ ಒಂದ್ಸತಿ ಮನೆಯಲ್ಲಿ ಇದ್ದರೆ ನೋಡಿ ನಮ್ಮ ಸಂಸಾರ ಬೆಳ್ಕೊಂಡು ಬರ್ತವೆ. ನಾನು ಕೇಳಿದ್ದೇನೆ, ಹೆಚ್ಚು ಮಾತಾಡ್ತೀನಿ ಅಂತಲ್ಲ, ಆಟೋ ರಿಕ್ಷಾ ಡ್ರೈವರ್ನ ಹಿಡಿದು ಪ್ರಧಾನಮಂತ್ರಿವರೆಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಕೇಳ್ತಾ ಇದ್ದೆ, ನಾನು ಸುಮ್ಮನೆ ಕೂತಿದ್ದೆ. ಹೇಳಿ ಸರ್ ನೀವು ಅಂತ. ಇಲ್ಲ, ನೀವು ಹೇಳ್ತಿದ್ದಲ್ಲ ಕೇಳ್ತೀನಿ ಅಂತೆ. ಅವಾಗ ಕೇಳಿದೆ, ಇದನ್ನು ಇತ್ಯರ್ಥ ಮಾಡೋದಕ್ಕೆ ನಿಮ್ಮ ಹತ್ರ ಏನು ದಾರಿ ಇದೆ ಅಂತ. ನೀವು ಪ್ರಧಾನಮಂತ್ರಿ ಆಗಿದ್ದ ದೇಶವನ್ನು ನಡೆಸಲಿಕ್ಕೆ ಆಗ್ತದ? ಅದೇ ಆಗ್ತದೆ. ಮತ್ತೆ ऑपरेशन सिंदूर ने पूरी दुनिया को यह दिखा दिया, ये नया भारत है जो अपने स्वाभिमान की रक्षा करना जानता है. वीर सैनिकರಿಗೆ ನನ್ನ ನಮನ. ಸತತ ಮಾನಗಳೇ ಉರುಳಲಿ, ನಾ ಅಳಿದರು ನೀ ಅಳಿದರು, ಕೊನೆಗೊಬ್ಬ ಕನ್ನಡಿಗನ ಉಳಿದರು. ಕನ್ನಡಮಯವಾಗುವುದು ಕನ್ನಡ ನಾಡಿಯಲ್ಲ, ಆ ಒಬ್ಬ ಕನ್ನಡಿಗ ನೀನಾಗುವ.
ಈ ತಾಯಿಯ ಋಣವ ತೀರಿಸುವ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಜನತೆ, ನಾಡಪ್ರೇಮಿಗಳು, ದೇಶ ಪ್ರೇಮಿಗಳು, ವಿಶ್ವ ಪ್ರೇಮಿಗಳು, ಹೃದಯ ಶ್ರೀಮಂತರು, ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ತರಣ್ ಕ್ರಿಯೇಟರ್ಸ್ 20ನೇ ವಾರ್ಷಿಕೋತ್ಸವ, ತರಣ್ ಸಾಧನಾ ಸಂಭ್ರಮ. ಇದು ಇಲ್ಲಿ ಕಲೆ, ಪ್ರತಿಭೆ, ಪ್ರೀತಿ, ಉತ್ಸಾಹದ ವಿಶಿಷ್ಟವಾದ ಸಂಗಮ. ಕೆಲವರು ದೇವರ ದರ್ಶನ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಪ್ರೀತಿಪೂರ್ವ ನಮಸ್ಕಾರ. ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು. ನನ್ನ ಹೃದಯ ಸ್ಥಾನ, ನನ್ನ ಮಾನ ಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ ಸ್ಥಾನವಾಗಿದೆ. ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು, ಆದರೆ ಕನ್ನಡ ನನ್ನ ಅಸ್ಮಿತೆ. ಹಿಂದೂ ಧರ್ಮ, ಸನಾತನ ಧರ್ಮ, ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಹಿಂದುತ್ವ ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ, ಮೈತ್ರಿ, ಸದ್ಭಾವನೆ, ರಾಷ್ಟ್ರ ಪ್ರೇಮದ ಸಂಕೇತ. ನಾನು ಅಲ್ಪಸಂಖ್ಯಾತ ಜೈನ ಆದರೂ ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಅನಿಸುತ್ತದೆ. हिंदू भूमि का कण कण हो और शक्ति का अवतार उठे, जल से, थल से, अंबर से, फिर हिंदू का जय जयकार उठे. ಎಲ್ಲರಿಗೆ ಶುಭವಾಗಲಿ. ನನ್ನ ಆತ್ಮೀಯರಾದ ಶ್ರೀನಿವಾಸರಿಗೆ ಅನಂತ ಆತ್ಮೀಯ ಅಭಿನಂದನೆಗಳು, ಹಾರ್ದಿಕ ಶುಭಕಾಮನೆಗಳು. ಭಾರತ್ ಮಾತಾ ಕಿ ವಂದೇ ಗೋ ಮಾತಾ ಕಿ, ಕನ್ನಡ ಭುವನೇಶ್ವರಿ ತಾಯಿಗೆ ಧನ್ಯವಾದ. ನಿಮ್ಮ ಪ್ರೀತಿಯ ಮಾತುಗಳಿಗೂ ಕೂಡ ನಾವು ಶ್ರೀ 3 ಗಂಟೆವರೆಗೂ ಅವರು ನಿದ್ದೆ ಮಾಡೋದು. ಒಂದು ಶಾಪ್ 3 ಗಂಟೆವರೆಗೂ ಓಪನ್ ಇರುತ್ತೆ. ಎಲ್ಲಿ ಸಿಗಲಿಲ್ಲ ಅಂದ್ರೆ ಮಾರುತಿ ಮೆಡಿಕಲ್ ಸಿಗುತ್ತೆ ಅನ್ನೋದು ಒಂದು ಹೆಮ್ಮೆ, ಒಂದು ಭರವಸೆಯಿಂದ ಒಂದು ಮೆಡಿಸಿನ್ ಹುಡ್ಕೊಂಡು ಈಗ ಡೈರೆಕ್ಟಾಗಿ ಇಲ್ಲಿ ಬಂದರೆ ಓಪನ್ ಇರುತ್ತೆ. ಅದನ್ನ ನೋಡಿ ಅವರು ನಾನು ಮೊನ್ನೆ ಕೂಡ ಭೇಟಿ ಮಾಡಿದಾಗ ಹೇಳಿದೆ, ನಿದ್ರೆ ಮಾಡಿ ಸರ್, ಸ್ವಲ್ಪ ಕಣ್ಣು ಹೇಗಾಗಿದೆ ನೋಡಿ ಅಂತ. ಆದರೂ ತಲೆನಾಡಿಸ್ತಾರೆ, 3 ಗಂಟೆಗೆ ಹೋದ್ರೆ ಅಲ್ಲೇ ಇರ್ತಾರೆ. ಸರ್, ಇದು ನಿಮ್ಮ ಸೇವೆ ನಿರಂತರವಾಗಿ ನಡೀಲಿ. ನೀವು ಬಂದಿದ್ದು ತುಂಬ ಸಂತೋಷ. ನಿಮ್ಮ ಈ ಒಂದು ನಮ್ಮ ನಾಡಿಗೆ ಸಾಕಷ್ಟು ಗೀತೆಗಳನ್ನ ಒಂದು ವಿಡಿಯೋಗಳು ಚಿತ್ರಣ ಮಾಡ್ತಾರೆ. ಎಸ್ ಪಿ ಅವರಿಗೆ ಅವರು ಆಡಿದ್ರಲ್ಲ, ಅವರು ಆ ಒಂದು ಗೀತೆ ಅವರು ಎಸ್ ಪಿ ಅವರೇ ಆಡಿರೋದು. ನಾನು ಕಳೆದ ಬಾರಿ ಚೌಡಯ್ಯದಲ್ಲಿ ಮಾಡಿದಾಗ ಅದನ್ನು ಪ್ರಸಾರ ಮಾಡಿದ್ದೀವಿ ನಮ್ಮ ಕಾರ್ಯಕ್ರಮಗಳಲ್ಲಿ. ಆ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಸರ್, ಇದೇ ನಿಮ್ಮ ಕಾಯಕ ಮುಂದುವರಿಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಸಂಸ್ಥೆ ವತಿಯಿಂದ ಅವರಿಂದ ಪ್ರಶಸ್ತಿ ಸಮಾರಂಭ ಮಾಡ್ತಾ ಇದ್ದಾರೆ. ಇದು ತರಂಗ್ ಕ್ರಿಯೇಟರ್ಸ್ ಅನ್ನೋದು ನಾನು 2006-7 ಸಾಲಿನಲ್ಲಿ ಅಧಿಕೃತವಾಗಿ ನಾನು ಅದು ಸ್ಥಾಪನೆ ಮಾಡಿದೆ. ಅದಕ್ಕೆ ಮುಂಚೆಯಿಂದ ಕೂಡ ನಾನು ಆಡ್ತಾ ಇದ್ದೀನಿ. ಅಧಿಕೃತವಾಗಿ ಇದು 20ನೇ ವರ್ಷ, ಆದರೆ 25 ವರ್ಷಕ್ಕಿಂತಲೂ ಹೆಚ್ಚಿನ ವರ್ಷ ಸಂಸ್ಥೆ ಹೆಸರಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಈ ಕಡೆ ಸರ್, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಯಾರು ಬಂದಿದ್ರು ಸರ್? ಈ ಕಾರ್ಯಕ್ರಮಕ್ಕೆ ಹೆಸರಾಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಪಾಟೀಲ್ ಹಾಗೂ ಹೆಸರಾಂತ ಕ್ರಿಮಿನಲ್ ಅಡ್ವೊಕೇಟ್ ಆದ MT ನಾಣಯ್ಯನವರು ಹಾಗೂ ಇತ್ತು ಅನೇಕ ಗಣ್ಯಾತಿ ಗಣ್ಯರು ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಸುಮಾರು ಎಷ್ಟು ಜನಕ್ಕೆ ಸನ್ಮಾನ ಮಾಡಿದ್ದೀರಾ ಸರ್ ಇವತ್ತು? ಈ ಬಾರಿ ನಾನು 3 ಜನಕ್ಕೆ ಮಾಡಿದ್ದೆ. ಶ್ರೀಲಕ್ಷ್ಮಿ ಅಂತ ಕನ್ನಡ ಪ್ರೊಫೆಸರ್ BMS ಕಾಲೇಜು, ಅಲ್ಲಿ ಅವರು ಕನ್ನಡದಲ್ಲಿ ಅವರು ಚಿನ್ನ ಪದಕ ಗಳಿಸಿದ್ದಾರೆ. ಮತ್ತು ವೀಣೆ ವಿದ್ವಾಂಸ ಗಳಿಸಿದ್ದಾರೆ. ಹಾಗೆ ಕೂಡ ಸಂಸ್ಕೃತಿ ಪಾಠಗಳನ್ನ ಹೇಳ್ಕೊಡ್ತಾರೆ. ಸಾಹಿತ್ಯಿಕವಾಗಿ ಅವರು ತುಂಬ ಜ್ಞಾನ ಉಳ್ಳವರಾಗಿದ್ದಾರೆ. ಮತ್ತು ಶ್ರೀನಿವಾಸ್ ಎಮ್ಮನ್ ಅವರು ಸೈಕಾಲಜಿ ಡಿಪಾರ್ಟ್ಮೆಂಟು HOD, MA, MPhil, PhD ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಕ್ರೀಡಾ ಪಟುವಾಗಿ ಕರಾಟೆಯಲ್ಲಿ ಅವರು ಬ್ಯಾಂಕಾಕಲ್ಲೆಲ್ಲ ಗೋಲ್ಡ್ ಮೆಡಲ್ ಮತ್ತು ಇನ್ನೊಂದು ಬೆಲಾರಸ್ ಅಂತ ಅವರು ಸಿಲ್ವರ್, ಆ ಥರ ಸಾಕಷ್ಟು 4 ದೇಶಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಗಳಿಸಿದ್ದಾರೆ. ಹಾಗೂ ತುಂಬ ಅವರು ಲೇಖನಗಳ ಮಂಡಿಸಿದ್ದಾರೆ. PhD ಮಾಡ್ತಾ ಇರೋರಿಗೆಲ್ಲ ಅವರೇ ಗೈಡ್ ಆಗಿದೆ. ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಹಾಗೆ ಎಲಿವೇಟ್ ಆಗ್ತಾ ಇದ್ದಾರೆ, ಬಡ್ತಿ ಹೋಗ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬರು ಇದ್ದಾರೆ ಸರ್, ನಮ್ಮ
ಕೀಬೋರ್ಡ್ ವಾದಕರಾದ ಉಮೇಶ್ ಅವರು ನನಗೆ ಒಂದು 25 ವರ್ಷಕ್ಕಿಂತನೇ ಹೆಚ್ಚು ನನ್ನ ಕಾರ್ಯಕ್ರಮ ಪ್ರತಿ 20 ವರ್ಷ ಎಲ್ಲ ಕಾರ್ಯಕ್ರಮದಲ್ಲಿ ಅವರೇ ನಡೆಸಿದ್ದಾರೆ. ನಮಗೆ ಅನ್ನೋದಂತ SP ಅವರು, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣ ಅವರು, ನಾಡಿನ ಹೆಸರಂತ ಎಲ್ಲ ಹಿನ್ನೆಲೆ ಗಾಯಕರ ಜೊತೆಗೆ ಅವರು ನಮ್ಮ ಕೀವಾದ ತಮ್ಮ ಪರಿಚಯ ಮಾಡ್ಬಿಡಿ ಸರ್ ಹಂಗೆ. ತಮ್ಮ ಪರಿಚಯ ಮಾಡಿ. ನಾನು ಶ್ರೀನಿವಾಸ್ ಮೂರ್ತಿ ಅಂತ. ಹುಟ್ಟಿನ ಊರು ನಮ್ಮ ಮೈಸೂರು ಭಾಗದವರು, ಗುಂಡ್ಲುಪೇಟೆ ಅರ್ಥಗುಂಟಳ್ಳಿ ಅಂತ ತಂದೆಯ ಊರು. ನಾನು ಅಂದರೆ ನಮ್ಮ ತಂದೆ ಸರ್ಕಾರಿ ನೌಕರರಾಗಿದ್ದ, ಅವ್ರು ಸಾಕಷ್ಟು ಕಡೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಓದಿದ್ವಿ. ಬೆಂಗಳೂರು, ಬಿಜಾಪುರ, ಮಂಗಳೂರು, ಮೈಸೂರೆಲ್ಲ ಮಾಡ್ತಾ ಇನ್ನು ಉಳಿದ ಎಲ್ಲ ಮತ್ತೆ ಪದವಿ ಎಲ್ಲ ಕ್ಲಿಯರ್ ಬೆಂಗಳೂರಲ್ಲೇ ನ್ಯಾಷನಲ್ ಕಾಲೇಜಲ್ಲಿ ನಮ್ಮ ಜೊತೆ ರಾಜವಂಶ ಎಲ್ಲ ಕೂಡ ಅದೇ ಆ ನಿಟ್ಟಿನಲ್ಲಿ ನಾನು ಆಡ್ತಾ ಇರಲಿಲ್ಲ. ಆಗ ಶೇಕ್ಸ್ಪಿಯರ್ ಇತ್ತು. ನಾನು ಲಾ SJRC ಮಾಡಿದಾಗ ಯಾವ ಇಂಟರ್ ಕಾಲೇಜು ಕಾಂಪಿಟೇಷನ್ ಹೋದಾಗ 2 ಕಾಲೇಜಿಗೆ ಹೋದಾಗ ಫಸ್ಟ್ ಪ್ಲೇಸ್ ಬಂತು. ಅಲ್ಲಿಂದ ನಾನು ಸೆಲ್ಫ್ ಮೋಟಿವೇಟ್ ಆಗಿ ಆಡಲಿಕ್ಕೆ ಶುರು ಮಾಡಿದೆ. ಅದೇ ಮನೇಲಿ ಆಡ್ತಾ ಇದ್ದೆ ಸಾಕಷ್ಟು. ಶೇಕ್ಸ್ಪಿಯರ್ ಇತ್ತು. ನಂತರ ದಿನನಿತ್ಯದ ಕಾರ್ಯ ಆಯಿತು. ಸಮಯ ಸಿಕ್ಕಾಗ ಆಡ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು ಸರ್. ಗಾಡಿ ಮುಂದೆ ಹೋಗೋದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಪ್ತ ಸಮಾಲೋಚಕರು ಕೂಡ ಅಂತ. ಹೌದು ಹೌದು, ಯಾವ ಸಬ್ಜೆಕ್ಟ್ ಬಗ್ಗೆ? ನಾವು ಅದೇ ಮನಃಶಾಸ್ತ್ರ ಬೆಂಗಳೂರು ವಿಶ್ವವಿದ್ಯಾಲಯ. ಪ್ರಸ್ತುತ ನಾನು ಪ್ರೊಫೆಸರ್ ಮತ್ತು ಡಿಪಾರ್ಟ್ಮೆಂಟ್ ಚೇರ್ಮನ್ ಆಗಿದ್ದೀನಿ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿಯಲ್ಲಿ. ತಮ್ಮ ಪರಿಚಯ ಮಾಡ್ಬಿಡಿ ಸರ್. ಅದೇ ನಾನು ಡಾಕ್ಟರ್ ಶ್ರೀನಿವಾಸ್ ಎಂ ಅಂತ, ಪ್ರೊಫೆಸರ್ ಅಂಡ್ ಚೇರ್ಮನ್, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಬೆಂಗಳೂರು ಯೂನಿವರ್ಸಿಟಿ, ಬೆಂಗಳೂರಲ್ಲಿದೆ. ಸನ್ಮಾನ ಮಾಡಿದ್ದಾರೆ, ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ತರಂಗ್ ಕ್ರಿಯೇಟಿವ್ ಶೋ ಅವರಿಂದ ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ತುಂಬಾ ಖುಷಿ ಆಯ್ತು. ಅದ್ರ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಾರೆ. ಅವ್ರು ಇನ್ನೂ ಒಳ್ಳೊಳ್ಳೆ ಹೆಚ್ಚಿನ ಇದ್ರಸಲ್ಲಿ ಪ್ರೋಗ್ರಾಮ್ ಮಾಡ್ಲಿ, ಇನ್ನೂ ಒಳ್ಳೆ ದೊಡ್ಡ ಸ್ಥಾನದಲ್ಲಿ ಬರ್ಲಿ ಅಂತ ಖುಷಿ ಪಡ್ತೀವಿ. ಯಾರು ಸನ್ಮಾನ ಮಾಡಿದ್ದಾರೆ? ನಮ್ಗೆ ಸನ್ಮಾನ ಮಾಡಿದ್ದಾರೆ. ನಂಗೆ ತುಂಬಾ ನ್ಯಾಯಾಧೀಶರವರು ಹೈಕೋರ್ಟ್, ತುಂಬಾ ಖುಷಿ ಆಯ್ತು. ಅಂತರ್ ಕೈಯಿಂದ ನಾವು ಸನ್ಮಾನ ತಗೊಂಡಿದೀವಿ. ನಿಜವಾಗ್ಲೂ ನಾವೇ ಧನ್ಯವಂತರು ಅಂತ ಹೇಳ್ಬೇಕು. ಇವ್ರು ಇನ್ನೂ ಹೆಚ್ಚಿನ ಸಂಖ್ಯೆ ಇದೇ ತರ ಇನ್ನು ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಲಿ ಅಂತ ದೇವ್ರ ಶಕ್ತಿ ಕೊಡ್ಲಿ ಅವ್ರಿಗೆ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ಖುಷಿ ಆಯ್ತು ನಮ್ಗೆ ಈ ಪ್ರೋಗ್ರಾಮ್ ಕರೆದಿರೋದು. ಯಾರು ಸನ್ಮಾನ ಮಾಡಿದ್ದಾರೆ? ನಮ್ಮ ಹೆಸರು ಭವ್ಯ ವನ್ನೇಗೌಡ, ಬಸವನಗುಡಿಯಿಂದ ಬಂದಿರೋದು. GBA ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ.